ನೇಣಿಗೆ ಶರಣಾಗಿರುವಂತಹ ದಾರುಣ ಘಟನೆ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಮೂಲದ 24 ವರ್ಷದ ಐಶ್ವರ್ಯ ಸಿಕೆ ಮೃತಪಟ್ಟಿದ್ದಾಳೆ. ಐಶ್ವರ್ಯ ಕಳೆದ ನವೆಂಬರ್ 27ನೇ ತಾರೀಕು ಬೆಂಗಳೂರಿನ ಮಲ್ಲಸಂದ್ರ ನಿವಾಸಿ ಲಿಖಿತ್ ಸಿಂಹ ಈತನೊಟ್ಟಿಗೆ ಮದುವೆಯಾಗಿದ್ಲು. ಆದರೆ ಮದುವೆಯಾದ ಮೊದಲ ದಿನದಿಂದಲೇ ದಂಪತಿಗಳ ನಡುವೆ ಕಲಹ ಆರಂಭ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಗಂಡ ಲಿಖಿತ್ ಮತ್ತು ಅತ್ತೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕಿರುಕುಳ ಕೊಡ್ತಾ ಇದ್ರು ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಲಿಖಿತ್ ಐಶ್ವರ್ಯ ಪೋಷಕರಿಗೆ ಪದೇ ಪದೇ ಹೇಳ್ತಾ ಇದ್ನಂತೆ. ನಿನ್ನೆ ಬೆಳಿಗ್ಗೆ ಅಷ್ಟೇ ಐಶ್ವರ್ಯ ಪೋಷಕರು ಮಲ್ಲಸಂದ್ರದ ಗಂಡನ ಮನೆಗೆ ಬಂದು ದಂಪತಿಗಳ ನಡುವೆ ರಾಜಿ ಸಂಧಾನ ಕೂಡ ಮಾಡಿಸಿದ್ರು. ಇನ್ ಮುಂದೆ ಚೆನ್ನಾಗಿ ಬಾಳಿ ಅಂತ ಬುದ್ಧಿ ಹೇಳಿ ಪೋಷಕರು ಮದ್ದೂರಿಗೆ ವಾಪಸ್ ಹೋಗಿದ್ರು. ಆದ್ರೆ ಅವರು ಊರು ತಲುಪುವಷ್ಟರಲ್ಲೇ ಮಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸದ್ಯ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿದೆ. ಅವರು ಈಗ ನನ್ನ ಮಗಳನ್ನ ನ್ಯಾಯ ಏನೋ ಒಂದು ಸಣ್ಣ ಇದು ಗಲಾಟೆ ಆಗಿತ್ತು ಅಂದ್ಬಿಟ್ಟು ನ್ಯಾಯ ಕರೆದಿದ್ರು. ಬಂದಿದೆ ನೆನ್ನೆ ಬಂದು ನ್ಯಾಯಾಲಯನೂ ಮಾಡಿ ತೀರ್ಮಾನ ಮಾಡಿ ನಾವು 5:15ಗೆ ಇಲ್ಲಿಂದ ನಾವು ನಾಯಿಂಡಳ್ಳಿಗೆ ಹೋದೋ ನಮ್ಮ ಅಣ್ಣನ ಮನೆಗೆ. ಅದು ನಾವು ಹೋದ್ಮೇಲೆ ಇವರು ಬಂದು ಏನು ನಾವು ಹುಡುಗ ಲಿಖಿತನ ಹುಡುಗ ಗಂಡು ಅವನು ಎಲ್ಲೂ ಹೋಯ್ತು. 12 ಗಂಟೆಲಿ ಹೋದವನು ವಾಪಸ್ ಬರಲೇ ಇಲ್ಲ. ನಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು. ನಾವು ತೀರ್ಮಾನ ಮಾಡೋಣ ಅಂದರೂ ಬರಲೇ ಇಲ್ಲ ಅವನು. ನಾವು ಫೋನು ತೀರ್ಮಾನ ನಮ್ಮ ಹುಡುಗಿ ಹೋಗೋಣ ಅಂತ ಮಾಡ್ದೆ. ಇನ್ನೊಂದು ಸರಿ ಕೇಳ್ಬಿಟ್ಟು ಹೋಗೋಣ ಅಂದ್ಬಿಟ್ಬಿಟ್ಟು ನಾವೇನು ಮಾಡ್ದೆ, ನಮ್ಮ ಮಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೋ ಬಿಟ್ಬಿಟ್ಟು ಹೋದ್ಮೇಲೆ 6, 7:15, 8, 7:45 ಫೋನ್ ಹಾಕಿದ್ರು, ಸೂಸೈಡ್ ಮಾಡ್ಕೊಂಡವ್ರೆ ನಿಮ್ಮ ಮಗಳು ಅಂತ. ನಮಗೆ ಒಂಥರ ಗಾಬರಿ ಆಯಿತು. ಈಗ ತಾನೇ ತೀರ್ಮಾನ ಮಾಡಿ ಇನ್ನೂ ಬಂದು 10 ನಿಮಿಷ ಆಗಿಲ್ಲ. ಈ ಥರ ಸೂಸೈಡು ಅಂದರೆ ಹೆಂಗೆ ಏನು ಅಂದ್ಬಿಟ್ಟು ನಾವು ಅಷ್ಟರಲ್ಲೇ ಬರೋಷ್ಟರಲ್ಲಿ ಏನು ಮಾಡೋರು ಇವರು ಅವನು ಲಿಖಿತನ ಹುಡುಗ ಗಂಡು ಬಂದು ನಾವು ಇಬ್ಬರಲ್ಲೇ ಕರ್ಕೊಬಂತ ಹೇಳಿದ. ನಾವೇನು ಮಾಡ್ದೋ ನಮ್ಮ ಅಕ್ಕ ತಂಗಿರು ಎಲ್ಲರನ್ನೂ ಕರ್ಕೊಬಂದಿದ್ದೋ. ಅವ್ರೇನು ಭಾಳ ಸಲ ಈಗ ದೊಡ್ಡವರು ಅಂತ ರಾಜ್ಯ ಪಂಚಾಯತಿ ಮಾಡಿಬಿಡ್ತಾರೆ. ಇಬ್ಬರನ್ನೂ ಕೂರಿಸಿ ಇರುತ್ತೆ, ಸಮಸ್ಯೆಗಳು ನಿಭಾಯಿಸ್ಕೊಂಡು ಹೋಗಿ ಹೊಂದಾಣಿಕೆ ಆಗುತ್ತೆ ಹೊಸ್ತು ಅಂತ ಎಲ್ಲ ಮಾತಾಡ್ಬಿಡ್ತೀವಿ. ಆದರೆ ಯಾವ ಲೆವೆಲ್ಗೆ ಅವ್ರ ಮನಸ್ಸುಗಳು ಹಾಳಾಗಿರ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಭಾಳ ಕಷ್ಟ ಆಗುತ್ತೆ. ಎಷ್ಟೋ ಸಲ ಈ ರೀತಿ ರಾಜ್ಯ ಪಂಚಾಯತಿ ಮಾಡಿ ಜೀವನದಲ್ಲಿ ಅರ್ಥಕೊಂಡು ಬೆರೆತು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಮೊದಲ ಪ್ರಯತ್ನಕ್ಕೆ ಬೇಡ ಅಂತ ಯಾವ ತಂದೆಯೂ ಕೂಡ ಹೆಣ್ಮಗಳನ್ನ ವಾಪಸ್ ಕರ್ಕೊಂಡು ಬರಲ್ಲ. ಅಟ್ಲೀಸ್ಟ್ ಒಂದು ಹೊಂದಾಣಿಕೆ ಕಷ್ಟ ಆಗ್ಬೋದು. ಇಷ್ಟು ದಿನ ನಮ್ಮ ಮನೇಲಿ ಇದ್ಲು, ಹೀಗಾಗಿ ಗಂಡನ ಮನೆಯ ಆ ಒಂದು ಪರಿಸರಕ್ಕೆ ಹೊಂದಾಣಿಕೆ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಟ್ರೈ ಮಾಡುವಂಥ ಬುದ್ಧಿ ಹೇಳ್ತಾರೆ. ಇತ್ತೀಚೆಗೆ ಅದು ಹೇಳೋದು ಕೂಡ ತಪ್ಪ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮನೇ ಹೊಂದಾಣಿಕೆ ಮಾಡ್ಕೊ ಅಂತ ಹೇಳೋಗಿದಾರಲ್ಲ, ಮತ್ತೆ ಅವ್ರಿಗೆ ಯಾಕೆ ಫೋನ್ ಮಾಡೋದು, ಸತ್ತೇ ಹೋಗ್ಬಿಡೋಣ ಅಂತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಅದಕ್ಕೆ ಹೆಣ್ಮಕ್ಳಿಗೆ ಆಗ್ಲಿಲ್ಲ ಅಂದ್ರೆ ಕರ್ಕೊಂಡು ಬಂದ್ಬಿಡ್ಬೇಕು ಹೆಣ್ಮಕ್ಳನ್ನ ಮನೆಗೆ ಅಷ್ಟೇ, ಹೌದಲ್ವಾ? ಅದು ಏನು ಕಿರ್ಕೊಳನೋ ಏನು ಕಥೆನೋ.